ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಈಗ ಎಕ್ಸ್ಪ್ಲೇನ್ ಮಾಡ್ತಾ ಇರುವಂತಹ ಆರ್ಟಿಕಲ್ಸ್ಗಳ ಸ್ಪೀಡ್ ನಿಮಗೇನಾದರೂ ಸ್ಲೋ ಅನಿಸಿದರೆ ಯೂಟ್ಯೂಬಲ್ಲಿ ಈ ಪ್ಲೇಬ್ಯಾಕ್ ಸ್ಪೀಡ್ ಅಂತ ಸೆಟ್ಟಿಂಗ್ ಇರುತ್ತೆ, ಪ್ಲೇಬ್ಯಾಕ್ ಸ್ಪೀಡ್ ಅಂತ. ಸೊ ಪ್ಲೇಬ್ಯಾಕ್ ಸ್ಪೀಡನ್ನು 1.5x ಅಥವಾ 2xಗೆ ಸ್ವಿಚ್ ಮಾಡುವುದರ ಮೂಲಕ ಈ ವಿಡಿಯೋವನ್ನು ಸ್ಪೀಡಾಗಿ ನೀವು ನೋಡ್ಬೋದು. ಸಾಮಾನ್ಯವಾಗಿ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಕಾನ್ಸೆಪ್ಟ್ಗಳು ಈಸಿಯಾಗಿ ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಆಗಲಿ ಅನ್ನುವ ಕಾರಣಕ್ಕಾಗಿ ಈ ಡಿಸ್ಕಷನನ್ನು ನಿಧಾನವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಸೊ ಆದರೂ ಕೂಡ ಸ್ಪೀಡಾಗಿ ಬೇಕು ಅನಿಸಿದರೆ ಪ್ಲೇಬ್ಯಾಕ್ ಸ್ಪೀಡ್ 1.5xಗೆ ನೀವು ಸ್ವಿಚ್ ಮಾಡಿ ವಿಡಿಯೋವನ್ನು ನೋಡ್ಬೋದು. ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋಣ. ಲಾಸ್ಟ್ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರ ಏನು ಅಂತ ಮೊದಲು ತಿಳಿದುಕೊಳ್ಳೋದಾದರೆ, ಭಾರತದ ಮೊದಲ ಕಾನೂನು ಆಯೋಗವನ್ನು ಯಾವ ವರ್ಷದಲ್ಲಿ ಜಾರಿಗೊಳಿಸಲಾಗಿತ್ತು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ 1947, 1952, 1834 ಅಥವಾ 1857 ಅಂತ ನೀಡಲಾಗಿದ್ದು, ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3. ಬ್ರಿಟಿಷ್ ಆಡಳಿತದ ಸಂದರ್ಭದಲ್ಲಿ 1834ರಲ್ಲಿ ಭಾರತದ ಮೊದಲ ಕಾನೂನು ಆಯೋಗ ಲಾ ಕಮಿಷನ್ ಆಫ್ ಇಂಡಿಯಾವನ್ನು ರಚಿಸಲಾಗಿತ್ತು. 1833ರ ಈ ಚಾರ್ಟರ್ ಕಾಯ್ದೆಯ ಬಗ್ಗೆ ನೀವೆಲ್ಲ ಹಿಸ್ಟ್ರಿಯಲ್ಲಿ ಓದಿರ್ತೀರಾ ಅಂತ ಅನ್ಕೋತೀನಿ. ಈ ಒಂದು ಆ್ಯಕ್ಟ್ನ ಅಡಿಯಲ್ಲಿ ಲಾರ್ಡ್ ಮೆಕಾಲೆ ಅಧ್ಯಕ್ಷತೆಯಲ್ಲಿ 1834ರಲ್ಲಿ ಭಾರತದ ಮೊದಲ ಕಾನೂನು ಆಯೋಗವನ್ನು ಬ್ರಿಟಿಷ್ ರಾಜಯುಗದಲ್ಲಿ ಜಾರಿಗೊಳಿಸಲಾಗಿತ್ತು. ಸ್ವತಂತ್ರ ನಂತರ 1955ರಲ್ಲಿ ಮೊದಲ ಬಾರಿಗೆ ಈ ಸ್ವತಂತ್ರ ಭಾರತದ ಕಾನೂನು ಆಯೋಗವನ್ನು ರಚಿಸಲಾಗಿದ್ದು, ಈ ಒಂದು ಆಯೋಗವನ್ನು ರಚಿಸುವಂತಹ ಮುಖ್ಯ ಉದ್ದೇಶ ಏನು ಅಂತ ತಿಳ್ಕೊಳ್ಳೋದಾದರೆ, ಕಾನೂನು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸಮರ್ಪಕವಾದಂತಹ ಸಂಶೋಧನೆಗಳನ್ನು ಕೈಗೊಳ್ಳುವುದರ ಮೂಲಕ ನಿಖರವಾದಂತಹ ನಿಯಮಗಳ ಒಂದು ಬದಲಾವಣೆಗಳಲ್ಲಿ ಈ ಒಂದು ಕಾನೂನಿನ ವ್ಯವಸ್ಥೆಯಲ್ಲಿ ಬದಲಾವಣೆಗಳ ಅವಶ್ಯಕತೆ ಇದೆ ಅಂತ ಸರ್ಕಾರಕ್ಕೆ ಶಿಫಾರಸುಗಳನ್ನು ಮಾಡುವಂತಹ ಜವಾಬ್ದಾರಿ ಭಾರತದ ಕಾನೂನು ಆಯೋಗ ಹೊಂದಿರುತ್ತದೆ. ಅಷ್ಟೇ ಅಲ್ಲದೆ ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವಾಲಯದ ಒಂದು ಸಲಹಾ ಸಂಸ್ಥೆಯಾಗಿ ಕೂಡ ಈ ಲಾ ಕಮಿಷನ್ ಆಫ್ ಇಂಡಿಯಾ ಕೆಲಸವನ್ನು ನಿರ್ವಹಿಸುತ್ತದೆ. ಆಯೋಗದಿಂದ ನೀಡಲಾದಂತಹ ಯಾವುದೇ ರೆಕಮೆಂಡೇಷನ್ಗಳು ಅಥವಾ ಶಿಫಾರಸುಗಳು ಸರ್ಕಾರದ ಮೇಲೆ ಬದ್ಧವಾಗಿರುವುದಿಲ್ಲ. ಇಲ್ಲಿಯವರೆಗೂ ಭಾರತದಲ್ಲಿ 22 ಕಾನೂನು ಆಯೋಗಗಳನ್ನು ರಚಿಸಲಾಗಿದ್ದು, ಇವುಗಳ ಮೂಲಕ 277 ವರದಿಗಳನ್ನು ಶಿಫಾರಸುಗಳನ್ನು ಭಾರತ ಸರ್ಕಾರಕ್ಕೆ ನೀಡಲಾಗಿದೆ. ಸೊ ಮುಖ್ಯವಾಗಿ ಇದರ ರಚನೆಯನ್ನು ನೋಡೋದಾದರೆ, ಈ ಲಾ ಕಮಿಷನ್ ಆಫ್ ಇಂಡಿಯಾ ಈ ಕಾನೂನಿನ ತಜ್ಞರನ್ನು ಒಳಗೊಂಡಂತೆ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಇದನ್ನು ರಚಿಸಲಾಗಿರುತ್ತದೆ. ನಿಗದಿತ ಅವಧಿಗಾಗಿ ಕಾಲಕಾಲಕ್ಕೆ ಕೇಂದ್ರ ಸರ್ಕಾರದಿಂದ ಭಾರತದ ಕಾನೂನು ಆಯೋಗವನ್ನು ರಚಿಸಲಾಗ್ತಾ ಇದ್ದು, ಸದ್ಯಕ್ಕೆ 22ನೇ ಕಾನೂನಿನ ಆಯೋಗ ಅಥವಾ ಕಾನೂನು ಆಯೋಗದ ಒಂದು ಅವಧಿಯನ್ನು ವಿಸ್ತರಿಸಲಾಯಿತು ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಒಂದು ಪ್ರಶ್ನೆಯನ್ನು ಕ್ರಿಯೇಟ್ ಮಾಡಿ ಈ ಒಂದು ಮಾಹಿತಿಯನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಆನ್ಸರ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ವೆಲ್ ಡನ್. ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾರಿ, ನಿಮ್ಮ ಆನ್ಸರ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. 2022ರ ಒಂದು ವರದಿಯ ಪ್ರಕಾರ ಜಗತ್ತಿನಾದ್ಯಂತ ಅತಿ ಹೆಚ್ಚಾಗಿ ಸೆಣಬು ಉತ್ಪಾದಿಸುವಂತಹ ರಾಷ್ಟ್ರ ಯಾವುದು ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ಗಳಲ್ಲಿ ಚೀನಾ, ಆಪ್ಷನ್ 2 ಭಾರತ, ಆಪ್ಷನ್ 3 ಬಾಂಗ್ಲಾದೇಶ್ ಅಥವಾ ಆಪ್ಷನ್ 4 ಥೈಲ್ಯಾಂಡ್ ಅಂತ ನೀಡಲಾಗಿದ್ದು, ವಿಚ್ ಆಫ್ ದ ಕಂಟ್ರಿ ಈಸ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಜೂಟ್ ಇನ್ ವರ್ಲ್ಡ್ ಅಂತ ಇದೆ. ಸೊ ಜಗತ್ತಿನಾದ್ಯಂತ ಅತಿ ಹೆಚ್ಚು ಸೆಣಬು ಉತ್ಪಾದಿಸುವಂಥ ರಾಷ್ಟ್ರ ಯಾವುದು ಅಂತ ಗುರುತಿಸಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಸೆಷನ್ನಲ್ಲಿ ಇದರ ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳೋಣ. ಇನ್ನು ಇವತ್ತಿನ ಆರ್ಟಿಕಲ್ ಏನು ಅಂತ ಮೊದಲು ತಿಳಿದುಕೊಳ್ಳೋದಾದರೆ, ಈ ಸಂಜೀವಿನಿ ಅನ್ನುವ ಟೆಲಿಮೆಡಿಸಿನ್ ಮೊಬೈಲ್ ಅಪ್ಲಿಕೇಶನ್ ಬಗ್ಗೆ ಇದೆ. ಈ ಮೊಬೈಲ್ ಅಪ್ಲಿಕೇಶನ್ ಏನು ಮತ್ತು ಇದರ ಒಂದು ಅನುಕೂಲಗಳು ಏನು ಅಂತ ಡೀಟೇಲ್ ಆಗಿ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಭಾರತದಲ್ಲಿ ಯಾವ ರೀತಿಯಾದಂತಹ ಒಂದು ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಭಿವೃದ್ಧಿಗಳನ್ನು ಮತ್ತು ಬದಲಾವಣೆಗಳನ್ನು ತರುವುದರ ಮೂಲಕ ಜನರಿಗೆ ಅನುಕೂಲವನ್ನು ಕೇಂದ್ರ ಸರ್ಕಾರದಿಂದ ಅಥವಾ ಸರ್ಕಾರದಿಂದ ಮಾಡಿಕೊಡಲಾಗ್ತಾ ಇದೆ ಅಂತ ಈ ಒಂದು ಯೋಜನೆಯನ್ನು ಅಥವಾ ಈ ಒಂದು ಅಪ್ಲಿಕೇಶನನ್ನು ನೀವು ಆರಾಮಾಗಿ ಮೆನ್ಷನ್ ಮಾಡ್ಬೋದು. ಸೊ ಈ ಸಂಜೀವಿನಿ ಅನ್ನುವ ಟೆಲಿಮೆಡಿಸಿನ್ ಅಪ್ಲಿಕೇಶನ್ ಕುರಿತಾದಂತಹ ಕೆಲವೊಂದಿಷ್ಟು ಮಾಹಿತಿಗಳನ್ನು ಈಗ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಈ ಒಂದು ಮೊಬೈಲ್ ಅಪ್ಲಿಕೇಶನ್ ನ್ಯೂಸ್ನಲ್ಲಿ ಯಾಕೆ ಇತ್ತು ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ,
ಕೇಂದ್ರ ಆರೋಗ್ಯ ಸಚಿವರಿಂದ 14 ಕೋಟಿಗೂ ಹೆಚ್ಚು ದೂರ ಸಂಪರ್ಕಗಳ ಮೂಲಕ ವೈದ್ಯರೊಂದಿಗೆ ಈ ಒಂದು ಕನ್ಸಲ್ಟೇಷನ್ಗಳನ್ನು ಈ ಸಂಜೀವಿನಿ ಅನ್ನುವ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಮಾಡಲಾಗಿದೆ ಅಂತ ಒಂದು ನ್ಯೂಸನ್ನು ಅಥವಾ ಒಂದು ಪ್ರಕಟಣೆಯನ್ನು ರಾಜ್ಯಸಭೆಯಲ್ಲಿ ಈ ಆರೋಗ್ಯ ಸಚಿವರಿಂದ ಮಾಡಲಾಗಿತ್ತು. ಸೊ ಹೀಗಾಗಿ ಈ ಸಂಜೀವಿನಿ ಅನ್ನುವ ಮೊಬೈಲ್ ಅಪ್ಲಿಕೇಶನ್ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಮುಖವಾದಂತಹ ಮಹತ್ವವಾದಂತಹ ಒಂದು ಮೊಬೈಲ್ ಅಪ್ಲಿಕೇಶನ್ ಆಗಿದ್ದು, ಇದರ ಕುರಿತಾದಂತಹ ಕೆಲವೊಂದಿಷ್ಟು ವಿಶೇಷ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋಣ. ಈ ಸಂಜೀವಿನಿ ಅಂದರೆ ಏನು ಅಂತ ತಿಳ್ಕೊಳ್ಳೋದಾದರೆ, ಇದು ಒಂದು ಟೆಲಿಮೆಡಿಸಿನ್ ಮೊಬೈಲ್ ಅಪ್ಲಿಕೇಶನ್ ಆಗಿದ್ದು, ವೈದ್ಯರಿಂದ ವೈದ್ಯರಿಗೆ ಅಥವಾ ವೈದ್ಯರಿಂದ ರೋಗಿಗಳ ನಡುವೆ ಪರಸ್ಪರ ದೂರ ಸಂಪರ್ಕದ ಮೂಲಕ ಸಂಭಾಷಣೆಯನ್ನು ಒದಗಿಸುವುದರ ಮೂಲಕ ಕನ್ಸಲ್ಟೇಷನ್ ಅಥವಾ ಈ ಒಂದು ಸಮಾಲೋಚನೆಯನ್ನು ನಡೆಸುವಂತಹ ಒಂದು ಮಾಧ್ಯಮವಾಗಿ ಈ ಮೊಬೈಲ್ ಅಪ್ಲಿಕೇಶನ್ ಕೆಲಸವನ್ನು ಮಾಡುತ್ತೆ. ಸೊ ಅಷ್ಟೇ ಅಲ್ಲದೆ ಭಾರತದ ಈ CDAC ಅನ್ನುವ ಸಂಸ್ಥೆಯಿಂದ, ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆ್ಯಂಡ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಅನ್ನುವ ಈ ಒಂದು ಸಂಸ್ಥೆಯ ಮೂಲಕ ಈ ಸಂಜೀವಿನಿ ಮೊಬೈಲ್ ಅಪ್ಲಿಕೇಶನನ್ನು ಡೆವಲಪ್ ಮಾಡಲಾಗಿದ್ದು, ಪಂಜಾಬಿನ ಮೊಹಾಲಿಯಿಂದ ಇದರ ನಿಯೋಜನೆ ಮತ್ತು ಇದರ ನಿರ್ವಹಣೆಯನ್ನು ಮಾಡಲಾಗ್ತಾ ಇದೆ. ಮುಖ್ಯವಾಗಿ ಈ ಸಂಜೀವಿನಿ ಅನ್ನುವ ಮೊಬೈಲ್ ಅಪ್ಲಿಕೇಶನ್ನಲ್ಲಿ 2 ವಿಭಾಗಗಳನ್ನು ಅಥವಾ 2 ಮಾಡ್ಯೂಲ್ಗಳನ್ನು ಮಾಡಲಾಗಿದ್ದು, ಈ ಸಂಜೀವಿನಿ ಆಯುಷ್ಮಾನ್ ಭಾರತ್ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ ಅಂತ ಮೊದಲನೇದು, ಎರಡನೇ ವಿಭಾಗ ಅಥವಾ ಮಾಡ್ಯೂಲ್ ಯಾವುದು ಅಂತಂದರೆ ಈ ಸಂಜೀವಿನಿ OPD ಅಂತ ಇದೆ. ಸೊ ಈ ಸಂಜೀವಿನಿ ಆಯುಷ್ಮಾನ್ ಭಾರತ್ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಮುಖ್ಯವಾಗಿ ಆಗಲೇ ತಿಳಿಸಿದ ಹಾಗೆ ವೈದ್ಯರಿಂದ ವೈದ್ಯರ ನಡುವೆ, ಅಂದರೆ ಈ ವೈದ್ಯರು ಅಂತಂದರೆ ಈ ರಾಜ್ಯ ಮಟ್ಟದಲ್ಲಿ ಪ್ರಮುಖವಾದಂತಹ ಡಾಕ್ಟರ್ಗಳಾಗಿರ್ಬೋದು, ಆರೋಗ್ಯ ತಜ್ಞರಾಗಿರ್ಬೋದು, ಪರಸ್ಪರ ಸಂವಹನ ಮಾಡುವಂತಹ ಒಂದು ಪ್ಲ್ಯಾಟ್ಫಾರ್ಮನ್ನು, ವೇದಿಕೆಯನ್ನು ಈ ಸಂಜೀವಿನಿ ಆಯುಷ್ಮಾನ್ ಭಾರತ್ ಅನ್ನುವ ಈ ಒಂದು ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ ಮೊಬೈಲ್ ಅಪ್ಲಿಕೇಶನ್ನ ಮಾಡ್ಯೂಲ್ ಮಾಡಿಕೊಡ್ತಾ ಇದೆ. MBBS ಆಗಿರ್ಬೋದು, ಈ ಸ್ಪೆಷಲಿಸ್ಟ್ ಡಾಕ್ಟರ್ಗಳಾಗಿರ್ಬೋದು, ಸೂಪರ್ ಸ್ಪೆಷಾಲಿಟಿ ಡಾಕ್ಟರ್ಗಳಾಗಿರ್ಬೋದು, ಪರಸ್ಪರ ಒಂದು ಕಮ್ಯುನಿಕೇಷನನ್ನು ಮಾಡುವಂತಹ ಒಂದು ಪ್ಲ್ಯಾಟ್ಫಾರ್ಮನ್ನು ಈ ಸಂಜೀವಿನಿ HWC ಮಾಡಿಕೊಡ್ತಾ ಇದೆ. 2019ನೇ ಇಸವಿಯಲ್ಲಿ ಈ ಒಂದು ಮಾಡ್ಯೂಲನ್ನು ಜಾರಿಗೊಳಿಸಲಾಗಿತ್ತು. ಅದಾದ ನಂತರ COVID-19 ಸಾಂಕ್ರಾಮಿಕದ ಸಂದರ್ಭದಲ್ಲಿ, ಮೊದಲ ಲಾಕ್ಡೌನ್ ಆದಂತಹ ಸಂದರ್ಭದಲ್ಲಿ ಡೈರೆಕ್ಟಾಗಿ ಈ OPDಗಳು ಮುಚ್ಚಿ ಹೋಗಿದ್ದು, ಎಲ್ಲ ಆಸ್ಪತ್ರೆಗಳಲ್ಲೂ ಕೂಡ OPDಯನ್ನು ಕ್ಲೋಸ್ ಮಾಡಲಾಗಿತ್ತು. ಸೊ ಆ ಒಂದು ಸಂದರ್ಭದಲ್ಲಿ ಈ ರಿಮೋಟ್ ಕನ್ಸಲ್ಟೇಷನ್ ಸರ್ವಿಸ್ ಆಗಿ ಈ ರೋಗಿಯಿಂದ ದೂರದಿಂದ, ಅಂದರೆ ರೋಗಿ ವೈದ್ಯರೊಂದಿಗೆ ದೂರದಿಂದ ಅಥವಾ ಬೇರೆ ಪ್ರದೇಶದಿಂದ ವೈದ್ಯರೊಂದಿಗೆ ಸಮಾಲೋಚನೆ ಅಥವಾ ಕನ್ಸಲ್ಟೇಷನ್ ಮಾಡುವಂತಹ ನಿಟ್ಟಿನಲ್ಲಿ OPD ವಾರ್ಡ್ಗಳನ್ನು ಮುಚ್ಚಿದಂತಹ ಸಂದರ್ಭದಲ್ಲಿ ಈ ಸಂಜೀವಿನಿ OPD ಅನ್ನುವ ಮಾಡ್ಯೂಲನ್ನು ಜಾರಿಗೊಳಿಸಲಾಗಿತ್ತು 2020ರಲ್ಲಿ. ಸೊ ಇದರಿಂದ ಸಾಕಷ್ಟು ಅನುಕೂಲಗಳು ಆಗಿವೆ ಅಂತ ಕೇಂದ್ರ ಆರೋಗ್ಯ ಸಚಿವಾಲಯದಿಂದ ಹೇಳಲಾಗಿದ್ದು, ಸದ್ಯಕ್ಕೆ ರೀಸೆಂಟಾಗಿ 14 ಕೋಟಿಗೂ ಹೆಚ್ಚಾದಂತಹ ಒಂದು ಟೆಲಿಫೋನಿಕ್ ಕನ್ಸಲ್ಟೇಷನ್ಗಳು ಪೂರ್ಣಗೊಂಡಿವೆ ಅಂತ ಈ ಒಂದು ವಿಷಯವನ್ನು ರಾಜ್ಯಸಭೆಯಲ್ಲಿ ಪ್ರಸ್ತಾಪಿಸಿದ್ರು ಅಂತ ನಾವು ಈ ಒಂದು ಮಾಹಿತಿಯನ್ನು ಡಿಸ್ಕಸ್ ಮಾಡಿದ್ವಿ. ಸೊ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾದಂತಹ ಒಂದು ಡೆವಲಪ್ಮೆಂಟ್ಸ್ಗಳ, ಡಿಜಿಟಲ್ ಆಧಾರಿತವಾದಂತಹ ಡೆವಲಪ್ಮೆಂಟ್ಸ್ಗಳಿಗೆ ಸಂಬಂಧಪಟ್ಟಂತೆ ಈ ಸಂಜೀವಿನಿ ಅನ್ನುವ ಈ ಒಂದು ಅಪ್ಲಿಕೇಶನ್ ಬಗ್ಗೆ ನೀವು ಮೆನ್ಷನ್ ಮಾಡ್ಬೋದು. ನಿಮ್ಮ essay ಆಗಿರ್ಬೋದು ಅಥವಾ ಮೇನ್ಸ್ ಆನ್ಸರ್ ರೈಟಿಂಗ್ ಆಗಿರ್ಬೋದು, ಅವುಗಳಲ್ಲಿ ಸಿಂಪಲ್ಲಾಗಿ ಒಂದು ಪ್ಯಾರಾಗ್ರಾಫನ್ನು ಮೆನ್ಷನ್ ಮಾಡಿದ್ರು ಸಾಕು. ಸೊ ಇನ್ನೊಂದು ನಿಮಗೆ ಪ್ರಶ್ನೆ ಏನು ಅಂತಂದರೆ, ಈ ಸಂಜೀವಿನಿ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಈ ಡಾಕ್ಟರ್ ಒಂದಿಗೆ ಅಥವಾ ವೈದ್ಯರೊಂದಿಗೆ ಯಾರ್ಯಾರು ಕನ್ಸಲ್ಟೇಷನ್ ತೆಗೆದುಕೊಂಡಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬೇಕು. ಸೊ ನೀವೆಲ್ಲ ಯಾರು ತೆಗೆದುಕೊಂಡಿಲ್ಲ ಅಂತಂದರೆ ಇಲ್ಲ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಸೊ ಇನ್ನು ಮುಂದಿನ ಆರ್ಟಿಕಲ್ ಏನು ಅಂತ ನೋಡೋದಾದರೆ, ಇದು ಒಂದು ಯುದ್ಧಾಭ್ಯಾಸದ ಬಗ್ಗೆ ಇದೆ ಅಥವಾ ಒಂದು ವಾರ್ ಎಕ್ಸಸೈಸ್ ಬಗ್ಗೆ ಇದೆ. ಅದರ ಹೆಸರೇ ಯುದ್ಧಾಭ್ಯಾಸ ಅಂತ. ರೀಸೆಂಟಾಗಿ ಈ ಯುನೈಟೆಡ್ ಸ್ಟೇಟ್ಸ್ನ ಒಂದು ರಾಜ್ಯವಾದಂತಹ ಅಲಾಸ್ಕಾದ ಪೋರ್ಟ್ ವೈನ್ ರೈಟ್ ಅನ್ನುವ ಸ್ಥಳದಲ್ಲಿ ಭಾರತ ಮತ್ತು ಯುನೈಟೆಡ್ ಸ್ಟೇಟ್ಸ್ನ ನಡುವೆ ಈ ಒಂದು ಮಿಲಿಟರಿ ಜಂಟಿ ಯುದ್ಧ ವ್ಯಾಯಾಮವಾದಂತಹ ಯುದ್ಧಾಭ್ಯಾಸ ಅನ್ನುವ ಜಂಟಿ ಯುದ್ಧ ವ್ಯಾಯಾಮದ 19ನೇ ಆವೃತ್ತಿಯನ್ನು ಕಂಡಕ್ಟ್ ಮಾಡಲು ನಿರ್ಧಾರ ಮಾಡಲಾಗಿದೆ ಅಂತ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಒಂದು ವಾರ್ ಎಕ್ಸಸೈಸ್ಗಳಾಗಿರ್ಬೋದು, ಮಿಲಿಟರಿ ಎಕ್ಸಸೈಸ್ ಆಗಿರ್ಬೋದು, ಈ ರೀತಿಯಾದಂತಹ ಕ್ವಶನ್ಗಳನ್ನು ಕೂಡ ಎಕ್ಸಾಮ್ನಲ್ಲಿ ಕೇಳ್ತಾ ಇರ್ತಾರೆ. ಸೊ ಹೀಗಾಗಿ ಭಾರತ ಮತ್ತು USA ನಡುವೆ ನಡೆಯುವಂತಹ ಈ ಯುದ್ಧಾಭ್ಯಾಸ ಅನ್ನುವ ಈ ಒಂದು ಮಿಲಿಟರಿ ಎಕ್ಸಸೈಸ್ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಈಗ ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ ಭಾರತೀಯ ಸೇನೆ ಮತ್ತು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದ ಸೇನೆಯ ನಡುವೆ ವಾರ್ಷಿಕವಾಗಿ ನಡೆಸಲಾಗುವಂತಹ ಒಂದು ಜಂಟಿ ಯುದ್ಧ ವ್ಯಾಯಾಮ, ಮಿಲಿಟರಿ ಯುದ್ಧ ವ್ಯಾಯಾಮ
ಯುದ್ಧಾಭ್ಯಾಸ್ ಅನ್ನುವ ಹೆಸರಿನಲ್ಲಿ 2004ರಿಂದ ಆಯೋಜನೆ ಮಾಡಲಾಗ್ತಾ ಇದೆ. ಸೊ ಸದ್ಯಕ್ಕೆ ಇದನ್ನು ಅಲಾಸ್ಕಾದಲ್ಲಿ 2023ರ 19ನೇ ಆವೃತ್ತಿಯನ್ನು ಆಯೋಜನೆ ಮಾಡಲಾಗಿದೆ ಅಂತ ನಾವು ಕಾಂಟೆಕ್ಸ್ಟ್ನಿಂದ ಅರ್ಥ ಮಾಡ್ಕೊಂಡ್ವಿ. 2004ರಿಂದ ಆಯೋಜನೆ ಮಾಡಲಾಗ್ತಾ ಇರುವಂತಹ ಈ ಒಂದು ಯುದ್ಧಾಭ್ಯಾಸದ ಅಥವಾ ಈ ಒಂದು ವಾರ್ ಎಕ್ಸಸೈಸ್ನ ಮುಖ್ಯ ಉದ್ದೇಶ ಏನು ಅಂತ ತಿಳ್ಕೊಳ್ಳೋದಾದರೆ, ಭಾರತ ಮತ್ತು ಯುನೈಟೆಡ್ ಸ್ಟೇಟ್ಸ್ ಈ ಎರಡೂ ಮಿಲಿಟರಿಗಳ ನಡುವಿನ ಪರಸ್ಪರ ಉತ್ತಮ ತರಬೇತಿಗಳನ್ನು ಎಕ್ಸ್ಚೇಂಜ್ ಮಾಡಿಕೊಳ್ಳೋದು, ತಮ್ಮ ಕೌಶಲ್ಯಗಳನ್ನು ಮತ್ತು ತಮ್ಮ ಕಾರ್ಯಾಚರಣೆ ಮಾಡುವಂತಹ ಒಂದು ಕಾರ್ಯತಂತ್ರವನ್ನು ಪರಸ್ಪರ ಹಂಚಿಕೊಳ್ಳುವುದು, ಮಿಲಿಟರಿ ಕಲ್ಚರ್ಗೆ ಸಂಬಂಧಪಟ್ಟಂತಹ ಸಾಕಷ್ಟು ಮಾಹಿತಿಗಳನ್ನು, ಸಂಸ್ಕೃತಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಶೇರ್ ಮಾಡಿಕೊಳ್ಳುವುದು, ಜಂಟಿ ಕಾರ್ಯಾಚರಣೆಯನ್ನು, ಕೌಶಲ್ಯಗಳನ್ನು ಮತ್ತು ಇತರ ಕಾರ್ಯತಂತ್ರಗಳಿಗೆ ಸಂಬಂಧಪಟ್ಟಂತಹ ಒಂದು ಸಹಕಾರವನ್ನು ಉತ್ತೇಜಿಸುವಂತಹ ನಿಟ್ಟಿನಲ್ಲಿ ಈ ಯುದ್ಧಾಭ್ಯಾಸ್ ಅನ್ನುವ ಈ ಒಂದು ವಾರ್ ಎಕ್ಸಸೈಸ್, ಮಿಲಿಟರಿ ಎಕ್ಸಸೈಸನ್ನು ಭಾರತ ಮತ್ತು USA ನಡುವೆ ಅಥವಾ ಇವುಗಳ ಸೈನ್ಯಗಳ ನಡುವೆ ಆಯೋಜನೆ ಮಾಡಲಾಗುತ್ತೆ. ಇದು 19ನೇ ಆವೃತ್ತಿಯ ಯುದ್ಧಾಭ್ಯಾಸದ ಒಂದು ಆಯೋಜನೆಯಾಗಿದ್ದು, ಎರಡೂ ದೇಶಗಳ ನಡುವೆ ಪರ್ಯಾಯವಾಗಿ ಅಲ್ಟರ್ನೇಟ್ ಆಗಿ ಒಂದು ಆಯೋಜನೆಯನ್ನು ಮಾಡಲಾಗುತ್ತೆ. ಅಂದರೆ ಈ ವರ್ಷ ಇದನ್ನು ಅಲಾಸ್ಕಾದಲ್ಲಿ USA ನಡೆಸಿದರೆ ಮುಂದಿನ ವರ್ಷ ಇದನ್ನು ಭಾರತದಲ್ಲಿ ಆಯೋಜನೆ ಮಾಡಲಾಗುತ್ತೆ. ಸೊ ಹೀಗಾಗಿ ಇದನ್ನು ಪರ್ಯಾಯವಾಗಿ ಎರಡೂ ದೇಶಗಳ ನಡುವೆ ಈ ಒಂದು ಯುದ್ಧ ವ್ಯಾಯಾಮವನ್ನು ಕಂಡಕ್ಟ್ ಮಾಡಲಾಗುತ್ತೆ. ಮುಖ್ಯವಾಗಿ ಈ ಒಂದು ಯುದ್ಧಾಭ್ಯಾಸ್, ಈ ಒಂದು ಮಿಲಿಟರಿ ಎಕ್ಸಸೈಸ್ನಲ್ಲಿ ಸಾಕಷ್ಟು ರೀತಿಯಾದಂತಹ ಡ್ರಿಲ್ಸ್ಗಳನ್ನು ಈ ಎರಡೂ ಪಡೆಗಳ ನಡುವೆ ನಡೆಸಲಾಗುತ್ತೆ. ಪರಸ್ಪರವಾಗಿ ಈ ಯುನೈಟೆಡ್ ನೇಷನ್ಗೆ ಸಂಬಂಧಪಟ್ಟಂತೆ ಶಾಂತಿ ಪಾಲನೆ ಆಗಿರ್ಬೋದು, ಶಾಂತಿಯನ್ನು ಜಾರಿಗೊಳಿಸುವಂತಹ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಡ್ರಿಲ್ಸ್ಗಳನ್ನು, ಕಾರ್ಯಾಚರಣೆಗಳನ್ನು ನಡೆಸಲಾಗುತ್ತೆ. ಅಷ್ಟೇ ಅಲ್ಲದೆ ಈ ಜಂಟಿ ವ್ಯಾಯಾಮದ ಮೂಲಕ ಮಾನವೀಯ ನೆರವು ಮತ್ತು ವಿಪತ್ತು ಪರಿಹಾರ ಅಥವಾ ಈ ಹ್ಯುಮನಿಟೇರಿಯನ್ ಅಸಿಸ್ಟೆನ್ಸ್ ಆ್ಯಂಡ್ ಡಿಸಾಸ್ಟರ್ ರಿಲೀಫ್ ಕುರಿತಾದಂತಹ ಕಾರ್ಯಾಚರಣೆಗಳ ಮೇಲೆ ಮುಖ್ಯವಾಗಿ ಕೇಂದ್ರೀಕರಿಸಲಾಗಿರುತ್ತದೆ. ಯಾವುದೇ ರೀತಿಯಾದಂತಹ ನೈಸರ್ಗಿಕ ವಿಕೋಪಗಳು ಸಂಭವಿಸಿದಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ನೆರವುಗಳನ್ನು ನೀಡಬಹುದು ಅಥವಾ ವಿಪತ್ತುಗಳ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡ್ಬೋದು ಅನ್ನುವ ರೀತಿಯ ಕಾರ್ಯಾಚರಣೆಗಳನ್ನು ಕೂಡ ಈ ಯುದ್ಧಾಭ್ಯಾಸ್ ಅನ್ನುವ ಈ ಜಂಟಿ ಮಿಲಿಟರಿ ವ್ಯಾಯಾಮದಲ್ಲಿ ಮಾಡಲಾಗುತ್ತೆ. ಅಷ್ಟೇ ಅಲ್ಲದೆ ಈ ಎರಡೂ ರಾಷ್ಟ್ರಗಳ ನಡುವೆ ಈ ತ್ವರಿತವಾದಂತಹ ಸಂಘಟಿತವಾದಂತಹ ಪರಿಹಾರವನ್ನು ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮಾಡಲಾಗುತ್ತೆ, ಈ ಡ್ರಿಲ್ಸ್ಗಳನ್ನು ಕಂಡಕ್ಟ್ ಮಾಡಲಾಗುತ್ತೆ. ಸೊ ಯುದ್ಧಾಭ್ಯಾಸ್ ಅನ್ನುವ ಈ ಒಂದು ಮಿಲಿಟರಿ ಎಕ್ಸಸೈಸನ್ನು ಭಾರತ ಮತ್ತು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದ ನಡುವೆ ವಾರ್ಷಿಕವಾಗಿ ಕಂಡಕ್ಟ್ ಮಾಡಲಾಗುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆದಂತಹ ಪಾಯಿಂಟ್ ಆಗಿದೆ. ಮುಖ್ಯವಾಗಿ ಸೇನೆಯ ನಡುವೆ, ಭೂಸೇನೆಯ ನಡುವೆ ಈ ಒಂದು ಯುದ್ಧಾಭ್ಯಾಸವನ್ನು ಕಂಡಕ್ಟ್ ಮಾಡಲಾಗುತ್ತೆ. ಅದೇ ರೀತಿಯಾಗಿ ಇತರ ಎಕ್ಸಸೈಸ್ಗಳು ಯಾವುವು ಭಾರತ ಮತ್ತು ಯುಎಸ್ನ ನಡುವೆ ಅಂತಂದರೆ, ವಜ್ರ ಪ್ರಹಾರ್ ಅನ್ನುವ ಈ ಒಂದು ಎರಡು ಸೇನೆಗಳ ನಡುವೆ ನಡೆಸಲಾಗುವಂತಹ ಜಂಟಿ ಮಿಲಿಟರಿ ಕಾರ್ಯಾಚರಣೆ. ನಂತರ ಈ ನೌಕಾಪಡೆಗೆ ಸಂಬಂಧಪಟ್ಟಂತೆ ಎರಡೂ ದೇಶಗಳ ಈ ನೌಕಾಪಡೆಗಳು ಅಥವಾ ನೇವಿಗಳು ಮಲಬಾರ್ ಎಕ್ಸಸೈಸನ್ನು ಕೂಡ ಕಂಡಕ್ಟ್ ಮಾಡ್ತವೆ. ಮಲಬಾರ್ ಎಕ್ಸಸೈಸ್ ಬಗ್ಗೆ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ ರೀಸೆಂಟಾಗಿ. ಅದೇ ರೀತಿಯಾಗಿ ಈ ವಾಯುಪಡೆಗೆ ಸಂಬಂಧಪಟ್ಟಂತೆ ಕೋಪ್ ಇಂಡಿಯಾ ಮತ್ತು ಈ ಕೆಂಪು ಧ್ವಜ ಅಥವಾ ರೆಡ್ ಫ್ಲ್ಯಾಗ್ ಅನ್ನುವ ಯುದ್ಧ ವ್ಯಾಯಾಮವನ್ನು ಭಾರತ ಮತ್ತು USA ಏರ್ಫೋರ್ಸ್ಗಳು ಕಂಡಕ್ಟ್ ಮಾಡುತ್ತವೆ. ಸೊ ದೀಸ್ ಆರ್ ಸಮ್ ಮಿಲಿಟರಿ ಎಕ್ಸಸೈಸಸ್ ವಿಚ್ ಆರ್ ಕಂಡಕ್ಟೆಡ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ USA. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನೋಡೋದಾದರೆ, ಈ ಆರ್ಟಿಕಲ್ ಮುಖ್ಯವಾಗಿ PM ಸ್ವನಿಧಿ ಅನ್ನುವ ಯೋಜನೆಯ ಕುರಿತಾದಂತಹ ಮಾಹಿತಿಯಾಗಿದೆ. ಸೊ PM ಸ್ವನಿಧಿ ಅಂದರೆ PM ಅಂದರೆ ಪ್ರಧಾನಮಂತ್ರಿ ಸ್ಟ್ರೀಟ್ ವೆಂಡರ್ಸ್ ಆತ್ಮನಿರ್ಭರ್ ನಿಧಿ ಅನ್ನೋದು ಇದರ ಫುಲ್ ಫಾರ್ಮ್ ಆಗಿದೆ, ನೆನ್ಪಿಟ್ಕೊಳ್ಳಿ. PM ಸ್ಟ್ರೀಟ್ ವೆಂಡರ್ಸ್ ಆತ್ಮನಿರ್ಭರ್ ನಿಧಿ ಅನ್ನೋದು ಮುಖ್ಯವಾಗಿ ಈ ಬೀದಿ ಬದಿ ವ್ಯಾಪಾರಿಗಳ ಒಂದು ಜೀವನೋಪಾಯಕ್ಕೆ ಅನುಕೂಲ ಆಗುವಂತೆ ಜಾರಿಗೊಳಿಸಲಾದಂತಹ ಈ ಒಂದು PM ಸ್ವನಿಧಿ ಅನ್ನುವ ಯೋಜನೆಯಲ್ಲಿ ಹೊಸದಾದಂತಹ ಕೆಲವೊಂದಿಷ್ಟು ಗುರಿಗಳನ್ನು ನಿರ್ಧಾರ ಮಾಡಲಾಗಿದೆ ಅಂತ ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವರಿಂದ ಒಂದು ಮಾಹಿತಿಯನ್ನು ಪಬ್ಲಿಷ್ ಮಾಡಲಾಗಿತ್ತು. ಸೊ ಹೀಗಾಗಿ ಈ PM ಸ್ವನಿಧಿ ಅನ್ನುವ ಯೋಜನೆಯ ಕುರಿತಾದಂತಹ ಡೀಟೇಲ್ ಆದಂತಹ ಡಿಸ್ಕಷನನ್ನು ಈಗ ಮಾಡೋಣ. ಮೊದಲಿಗೆ ಈ PM ಸ್ವನಿಧಿಯ ಫುಲ್ ಫಾರ್ಮನ್ನು ಆಲ್ರೆಡಿ ತಿಳಿದುಕೊಂಡ ಹಾಗೆ PM ಸ್ಟ್ರೀಟ್ ವೆಂಡರ್ಸ್ ಆತ್ಮನಿರ್ಭರ್ ನಿರ್ಭರ್ ನಿಧಿ ಅಂತ ಇದರ ಫುಲ್ ಫಾರ್ಮ್ ಆಗಿದೆ. ಕೋವಿಡ್-19 ಲಾಕ್ಡೌನ್ ಮೊದಲನೇ ಬಾರಿಗೆ ಈ ಒಂದು ಕೋವಿಡ್-19 ಲಾಕ್ಡೌನ್ 2020ರಲ್ಲಿ
ಓಪನ್ ಆಗಿತ್ತು. ಅದೇ ಒಂದು ಸಂದರ್ಭದಲ್ಲಿ ಜೂನ್ 1, 2020ರಲ್ಲಿ ಈ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಜೀವನೋಪಾಯವನ್ನು ಮಾಡುವಂತಹ ಮತ್ತು ಅವರ ವ್ಯಾಪಾರವನ್ನು ಪುನರಾರಂಭಿಸುವಂತಹ ನಿಟ್ಟಿನಲ್ಲಿ ಅವರಿಗೆ ಕೈಗೆಟುಕುವಂತಹ ಒಂದು ವರ್ಕಿಂಗ್ ಕ್ಯಾಪಿಟಲ್ ಲೋನನ್ನು ಅಥವಾ ಜೀವನೋಪಾಯಕ್ಕಾಗಿ ವರ್ಕಿಂಗ್ ಕ್ಯಾಪಿಟಲ್ ಲೋನ್ ಅಥವಾ ಸಾಲಗಳನ್ನು ನೀಡುವುದರ ಮೂಲಕ ಅವರ ಜೀವನೋಪಾಯವನ್ನು ಪುನರಾರಂಭಿಸುವಂತಹ ನಿಟ್ಟಿನಲ್ಲಿ ಹಣಕಾಸಿನ ಸಹಾಯವನ್ನು ನೀಡುವಂತಹ ಒಂದು ಯೋಜನೆ ಯಾವುದು ಅಂತಂದರೆ PM ಸ್ವನಿಧಿ ಅನ್ನುವ ಯೋಜನೆಯಾಗಿದೆ. ಮುಖ್ಯವಾಗಿ ಈ ಒಂದು ಯೋಜನೆ ಮೈಕ್ರೋ ಕ್ರೆಡಿಟ್ ಫೆಸಿಲಿಟಿ ಆಧಾರದ ಮೇಲೆ, ಮೈಕ್ರೋ ಕ್ರೆಡಿಟ್ ಸೌಲಭ್ಯದ ಆಧಾರದ ಮೇಲೆ ರೂಪವಾಗಿದ್ದು, ಈ ಬೀದಿ ಬದಿ ವ್ಯಾಪಾರಿಗಳಿಗೆ 10,000 ರೂಪಾಯಿಗಳವರೆಗಿನ ಒಂದು ಮೇಲಾಧಾರ ಮುಕ್ತ ಸಾಲ, ಕೊಲ್ಯಾಟ್ರಲ್ ಫ್ರೀ ಲೋನ್ಸ್ಗಳನ್ನು ನೀಡುವುದರ ಮೂಲಕ ಸುಮಾರು ಕಡಿಮೆ ಬಡ್ಡಿ ದರದಲ್ಲಿ, ಅಂದರೆ 12%ಗಿಂತ ಕಡಿಮೆ ಬಡ್ಡಿ ದರದಲ್ಲಿ ಈ 10,000 ರೂಪಾಯಿಗಳ ಸಾಲವನ್ನು ಬೀದಿ ಬದಿ ವ್ಯಾಪಾರ ಮಾಡುವಂತಹ ವ್ಯಾಪಾರಿಗಳಿಗೆ ನೀಡಲಾಗುತ್ತದೆ. ಸೊ ಇದರ ಪರ್ಪಸನ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಿ. ಲಾಕ್ಡೌನ್ ಆದಂತಹ ಸಂದರ್ಭದಲ್ಲಿ ಕಂಪ್ಲೀಟಾಗಿ ಎಲ್ಲ ವ್ಯಾಪಾರಗಳು ನಿಂತು ಹೋಗಿದ್ದು. ಸೊ ಈ ಬೀದಿ ವ್ಯಾಪಾರಿಗಳು ಮುಖ್ಯವಾಗಿ ಇದರಿಂದ ಸಾಕಷ್ಟು ಒಂದು ಋಣಾತ್ಮಕವಾದಂತಹ ನೆಗೆಟಿವ್ ಇಂಪ್ಯಾಕ್ಟ್ಗೆ ಒಳಪಟ್ಟಿದ್ದರು. ಹೀಗಾಗಿ ಅವರಿಗೆ ಆರ್ಥಿಕ ಒಂದು ಉತ್ತೇಜನವನ್ನು ನೀಡುವಂತಹ ಉದ್ದೇಶದಿಂದ ಈ ಸಾಲವನ್ನು ನೀಡುವಂತಹ ಕೊಲ್ಯಾಟ್ರಲ್ ಫ್ರೀ ಲೋನ್ಸ್ಗಳನ್ನು ನೀಡುವಂತಹ ಒಂದು 10,000 ರೂಪಾಯಿಗಳವರೆಗಿನ ಮೈಕ್ರೋ ಕ್ರೆಡಿಟ್ ಸೌಲಭ್ಯವನ್ನು ನೀಡುವಂತಹ ಯೋಜನೆಯನ್ನು 2020 ಜೂನ್ ಮೊದಲನೇ ದಿನದಂದು PM ಸ್ವನಿಧಿ ಅನ್ನುವ ಹೆಸರಿನಲ್ಲಿ ಪ್ರಾರಂಭ ಮಾಡಲಾಗಿತ್ತು. ನಂತರ 2022ರವರೆಗೆ ಮಾರ್ಚ್ವರೆಗೆ ಇದನ್ನು ವಿಸ್ತರಿಸಬೇಕು ಅಂತ ನಿರ್ಧಾರ ಮಾಡಲಾಗಿತ್ತು. ಆದರೆ ಕೆಲವೊಂದಿಷ್ಟು ಕಾರಣಗಳಿಂದ, ಮುಖ್ಯವಾಗಿ ಈ ಒಂದು ಬೀದಿ ವ್ಯಾಪಾರಿಗಳಿಗೆ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಯನ್ನು ಪ್ರೋತ್ಸಾಹಿಸುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಮತ್ತು ಈ PM ಸ್ವನಿಧಿ ಯೋಜನೆ ಸಾಕಷ್ಟು ಯಶಸ್ವಿಯಾಗಿದ್ದರಿಂದ ಇದನ್ನು 2024ರವರೆಗೆ ವಿಸ್ತರಿಸುವಂತಹ ನಿರ್ಧಾರವನ್ನು ನಂತರ ಕೇಂದ್ರ ಸರ್ಕಾರ ಕೈಗೊಂಡಿತ್ತು. ಸೊ ಅಷ್ಟೇ ಅಲ್ಲದೆ ಈ ಒಂದು PM ಸ್ವನಿಧಿ ಯೋಜನೆಯ ಅಡಿಯಲ್ಲಿ ಬೀದಿ ವ್ಯಾಪಾರಿಗಳು ಪಡೆದುಕೊಂಡಂತಹ ಸಾಲವನ್ನು ನಿರ್ದಿಷ್ಟ ಅವಧಿ ಅಥವಾ ನಿಗದಿತ ಅವಧಿಯೊಳಗೆ ಒಂದು ಸಾಲದ ಮರುಪಾವತಿಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಅವರಿಗೆ ಸಾಕಷ್ಟು ರೀತಿಯಾದಂತಹ ಅನುಕೂಲಗಳನ್ನು ಈ ಒಂದು ಯೋಜನೆ ಮಾಡಿಕೊಡುತ್ತೆ. ಅದರಲ್ಲೇ ಫಾರ್ ಎಕ್ಸಾಂಪಲ್ ಸಬ್ಸಿಡಿ ಕೊಡೋದಾಗಿರ್ಬೋದು, ಅವರ ಒಂದು ಏನಂತಾರೆ ಇದು ಬಡ್ಡಿ ದರದಲ್ಲಿ ಸಬ್ಸಿಡಿ ಕೊಡೋದಾಗಿರ್ಬೋದು, ಕ್ಯಾಶ್ ಬ್ಯಾಕ್ ಅನುಕೂಲ ಆಗಿರ್ಬೋದು, ಅಥವಾ ಆ ಒಂದು ಕ್ರೆಡಿಟ್ ಮಿತಿಯನ್ನು 10,000ಕ್ಕೂ ಹೆಚ್ಚಿನ ಒಂದು ಮಿತಿಯನ್ನು ಇನ್ಕ್ರೀಸ್ ಮಾಡುವುದಾಗಿರ್ಬೋದು. ಈ ರೀತಿಯಾದಂತಹ ಸಾಕಷ್ಟು ಅನುಕೂಲಗಳನ್ನು ಆ ಬೀದಿ ವ್ಯಾಪಾರಿಗಳಿಗೆ ಆ ಒಂದು ಪೇಮೆಂಟನ್ನು ಅಥವಾ ಆ ಒಂದು ಹಣವನ್ನು ನಿಗದಿತ ಸಮಯದೊಳಗೆ ಮರುಪಾವತಿ ಮಾಡಿದಂತಹ ಸಂದರ್ಭದಲ್ಲಿ ಅನುಕೂಲಗಳನ್ನು ಮಾಡಿಕೊಡಲಾಗುತ್ತದೆ. ಸೊ ಈ ಯೋಜನೆಯನ್ನು ಅನುಷ್ಠಾನಗೊಳಿಸುತ್ತಿರುವಂತಹ ಪ್ರಮುಖವಾದಂತಹ ಸಂಸ್ಥೆ ಯಾವುದು ಅಂತಂದರೆ ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಈ ಒಂದು ಸಂಸ್ಥೆಯ ಮೂಲಕ ಬೀದಿ ಬದಿ ವ್ಯಾಪಾರಿಗಳ ಆತ್ಮನಿರ್ಭರ್ ನಿಧಿ ಅನ್ನುವ ಈ ಒಂದು PM ಸ್ವನಿಧಿ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ. ಸೊ ದ್ಯಾಟ್ ವಾಸ್ ಅಬೌಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಆಫ್ PM ಸ್ವನಿಧಿ ಯೋಜನಾ. ಇನ್ನು ಮುಂದಿನ ಆರ್ಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅಥವಾ ಇನ್ವಿಟ್ ಅನ್ನುವ ಈ ಒಂದು ಟ್ರಸ್ಟ್ ಬಗ್ಗೆ ಇದೆ. ಮೊದಲಿಗೆ ಕಾಂಟೆಕ್ಸ್ಟ್ ಏನು ಅಂತ ಅರ್ಥ ಮಾಡ್ಕೊಳ್ಳೋದಾದರೆ, ಈ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ನಲ್ಲಿ ಚಿಲ್ಲರೆ ಹೂಡಿಕೆದಾರರಿಗೆ ಈ ಟ್ರಸ್ಟ್ಗಳ ಘಟಕಗಳನ್ನು ನಿರ್ಮಾಣ ಮಾಡುವಂತಹ ನಿಟ್ಟಿನಲ್ಲಿ ಹೆಚ್ಚಾದಂತಹ ಒಂದು ಬಂಡವಾಳವನ್ನು ಅಥವಾ ಇನ್ವೆಸ್ಟ್ಮೆಂಟ್ಗಳನ್ನು ಆಕರ್ಷಿಸುವಂತಹ ನಿಟ್ಟಿನಲ್ಲಿ ಹೊಸ ಇನ್ವಿಟನ್ನು ಜಾರಿಗೊಳಿಸುವಂತಹ ಪ್ರಾರಂಭಿಸುವಂತಹ ಒಂದು ನಿರ್ಧಾರವನ್ನು ಕೇಂದ್ರ ಸರ್ಕಾರದಿಂದ ಕೈಗೊಳ್ಳಲಾಗಿದ್ದು, ಮುಖ್ಯವಾಗಿ ಈ ರಾಷ್ಟ್ರೀಯ ಹೆದ್ದಾರಿಗಳನ್ನು ನಿರ್ಮಾಣ ಮಾಡುವಂತಹ ನಿಟ್ಟಿನಲ್ಲಿ ಈ ಒಂದು ಟ್ರಸ್ಟ್ಗಳನ್ನು ಜಾರಿಗೊಳಿಸಬೇಕು ಅಥವಾ ರೂಪಿಸಬೇಕು ಅಂತ ಈ ಒಂದು ನಿಟ್ಟಿನಲ್ಲಿ ಸರ್ಕಾರ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಇನ್ವಿಟ್ ಅಂತಂದರೆ ಏನು, ಈ ಒಂದು ಕಾನ್ಸೆಪ್ಟ್ ಏನು ಅಂತ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾವುದೇ ಒಂದು ದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗಳ ಅಥವಾ ಈ ಮೂಲ ಸೌಕರ್ಯಗಳ ನಿರ್ಮಾಣ ಆಗಬೇಕು, ಇನ್ಫ್ರಾಸ್ಟ್ರಕ್ಚರ್ ಅಂತಂದರೆ ಬಿಲ್ಡಿಂಗ್ಸ್ಗಳಾಗಿರ್ಬೋದು, ರೋಡ್ಸ್ಗಳಾಗಿರ್ಬೋದು, ಪವರ್ ಸಪ್ಲೈ ಆಗಿರ್ಬೋದು, ಈ ರೀತಿಯಾದಂತಹ ಮೂಲ ಸೌಕರ್ಯಗಳನ್ನು ನಿರ್ಮಾಣ ಮಾಡಬೇಕು ಅಂತಂದರೆ ಒಂದು ದೊಡ್ಡ ಪ್ರಮಾಣದ ಬಂಡವಾಳದ ಹೂಡಿಕೆಯ ಅವಶ್ಯಕತೆ ಇರುತ್ತದೆ. ಸಾಮಾನ್ಯವಾಗಿ ಈ ವಿವಿಧ ದೇಶಗಳ ಮೂಲಕ ಅಥವಾ ನೆರೆ ರಾಷ್ಟ್ರಗಳ ಮೂಲಕ ಒಂದು ಇನ್ವೆಸ್ಟ್ಮೆಂಟನ್ನು ಆಕರ್ಷಣೆ ಮಾಡುವುದು ಅಥವಾ ಒಂದು ಹೂಡಿಕೆಯನ್ನು ಮಾಡಿಕೊಳ್ಳುವುದರ ಮೂಲಕ ಈ ಒಂದು ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಡೆವಲಪ್ ಮಾಡುವುದಕ್ಕೆ ಆಯಾ ರಾಷ್ಟ್ರಗಳಿಗೆ ಸಾಧ್ಯವಾಗುತ್ತದೆ. ಅಥವಾ ಈ ಖಾಸಗಿ ಕಂಪನಿಗಳಿಗೆ
ಬಾಂಡ್ಸ್ಗಳನ್ನು ಶೇರ್ ಮಾಡುವುದರ ಮೂಲಕ ಈ ಒಂದು ಇನ್ವೆಸ್ಟ್ಮೆಂಟ್ಗಳನ್ನು ಪಡೆದುಕೊಳ್ಳುತ್ತೆ. ಅದೇ ರೀತಿಯಾಗಿ ರಿಟೇಲ್ ಇನ್ವೆಸ್ಟರ್ಸ್ಗಳ ಮೂಲಕ ಕೂಡ ಈ ಒಂದು ಟ್ರಸ್ಟ್ಗಳ ಎಸ್ಟಾಬ್ಲಿಷ್ ಮಾಡುವುದರ ಮೂಲಕ ಕೂಡ ಈ ಹೂಡಿಕೆಯನ್ನು ಪಡೆದುಕೊಳ್ಳುವುದಕ್ಕೆ ಸರ್ಕಾರದಿಂದ ಸಾಧ್ಯವಾಗುತ್ತದೆ. ಇದರ ಮೂಲಕ ಈ ಇನ್ಫ್ರಾಸ್ಟ್ರಕ್ಚರ್ಗಳ ಡೆವಲಪ್ಮೆಂಟ್ಗಾಗಿ ಬೇಕಾದಂತಹ ಒಂದು ಹೂಡಿಕೆಯನ್ನು ಈ ಸರ್ಕಾರದಿಂದ ಸಂಗ್ರಹಿಸಲಾಗುತ್ತದೆ. ಸೊ ಇದೇ ಒಂದು ನಿಟ್ಟಿನಲ್ಲಿ ಸಹಕಾರಿಯಾಗ್ತಾ ಇರುವಂತಹ ಟ್ರಸ್ಟ್ ಯಾವುದು ಅಂತಂದರೆ ಇನ್ವಿಟ್ ಆಗಿದೆ. ಇನ್ವಿಟ್ ಅಂತಂದರೆ ಮುಖ್ಯವಾಗಿ ಮೂಲ ಸೌಕರ್ಯಗಳನ್ನು ನಿರ್ಮಾಣ ಮಾಡುವಂತಹ ನಿಟ್ಟಿನಲ್ಲಿ ಹೂಡಿಕೆ ಮಾಡುವಂತಹ ಒಂದು ಪ್ಲ್ಯಾಟ್ಫಾರ್ಮನ್ನು ಇನ್ವಿಟ್ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅಂತ ಕರೆಯಲಾಗುತ್ತದೆ. ಇದು ಒಂದು ಈ ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟ್ಮೆಂಟ್ಗಳನ್ನು ನೀವೆಲ್ಲ ಓದಿರ್ಬೋದು. ಸೊ ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಅವುಗಳನ್ನು ಹೋಲುವಂತಹ ಒಂದು ಸಾಮೂಹಿಕ ಅಥವಾ ಕಲೆಕ್ಟಿವ್ ಇನ್ವೆಸ್ಟ್ಮೆಂಟ್ ಯೋಜನೆಯಾಗಿ ಈ ಇನ್ವಿಟ್ ಟ್ರಸ್ಟ್ ಕೆಲಸವನ್ನು ಮಾಡ್ತಾ ಇದೆ. ಮುಖ್ಯವಾಗಿ ಈ PPP ಅಥವಾ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ಏನು ಕರಿತೇವೆ, ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಮೂಲಕ ಈ ವೈಯಕ್ತಿಕ ಆಗಿರ್ಬೋದು ಅಥವಾ ಸಾಂಸ್ಥಿಕ ಅಂದರೆ ಕಂಪನಿಗಳ ಮೂಲಕ ಹಣದ ನೇರವಾದಂತಹ ಹೂಡಿಕೆಯನ್ನು ಸಕ್ರಿಯಗೊಳಿಸುವಂತಹ ಒಂದು ಪ್ಲ್ಯಾಟ್ಫಾರ್ಮ್ ಆಗಿ ಈ ಮೂಲಸೌಕರ್ಯ ಹೂಡಿಕೆ ಟ್ರಸ್ಟ್ ಅಥವಾ ಇನ್ವಿಟ್ ಕೆಲಸವನ್ನು ಮಾಡ್ತಾ ಇದೆ. ಇದರ ಮುಖ್ಯ ಫೋಕಸ್ ಏನು ಅಂತಂದರೆ ಭಾರತದಾದ್ಯಂತ ಈ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಮೂಲ ಸೌಕರ್ಯಗಳನ್ನು ಎಸ್ಟಾಬ್ಲಿಷ್ ಮಾಡಲು ಹಣವನ್ನು ಅಥವಾ ನಿಧಿಯನ್ನು ಸಂಗ್ರಹಿಸುವಂತಹ ಒಂದು ಉದ್ದೇಶವನ್ನು ಈ ಇನ್ವಿಟ್ ಹೊಂದಿರುತ್ತದೆ. ಸೊ ಮುಖ್ಯವಾಗಿ ಈ ಒಂದು ಸೆಬಿ ಮೂಲಕ ರಿಜಿಸ್ಟರ್ ಮಾಡಿಕೊಳ್ಳುವುದರ ಮೂಲಕ ಈ ಟ್ರಸ್ಟ್ಗಳನ್ನು ಯಾವುದೇ ಒಂದು ಕಂಪನಿ ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು ಸ್ಥಾಪನೆ ಮಾಡುವಂತಹ, ಸರ್ಕಾರ ಆಗಿರ್ಬೋದು ಸ್ಥಾಪನೆ ಮಾಡುವಂತಹ ಅನುಕೂಲವನ್ನು ಮಾಡಿಕೊಡಲಾಗಿದ್ದು, ಸೊ ಹೂಡಿಕೆಗಳನ್ನು ಕಲೆಕ್ಟ್ ಮಾಡುವಂತಹ ನಿಟ್ಟಿನಲ್ಲಿ ಈ ಮೂಲ ಸೌಕರ್ಯಗಳನ್ನು ನಿರ್ಮಾಣವನ್ನು ಮಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ಪ್ರೋತ್ಸಾಹವನ್ನು ನೀಡುವಂತಹ ನಿಟ್ಟಿನಲ್ಲಿ ಈ ಇನ್ವಿಟ್ಗಳನ್ನು ಸ್ಥಾಪನೆ ಮಾಡಲಾಗ್ತಾ ಇದೆ. ಸದ್ಯಕ್ಕೆ ಈ ಇನ್ವಿಟ್ಗಳನ್ನು ಸ್ಥಾಪನೆ ಮಾಡುವಲ್ಲಿ 4 ಪ್ರಮುಖವಾದಂತಹ ಪಾರ್ಟೀಸ್ಗಳನ್ನು ರೆಕಾಗ್ನೈಸ್ ಮಾಡಲಾಗಿದ್ದು, ಇದರಲ್ಲಿ ಈ ಒಂದು ಟ್ರಸ್ಟ್ಗಳ ಟ್ರಸ್ಟೀಸ್ಗಳಾಗಿರ್ಬೋದು ಮತ್ತು ಪ್ರಾಯೋಜಕರಾಗಿರ್ಬೋದು, ಸ್ಪಾನ್ಸರ್ಸ್ಗಳಾಗಿರ್ಬೋದು ಅಥವಾ ಹೂಡಿಕೆ ವ್ಯವಸ್ಥಾಪಕರು ಮತ್ತು ಪ್ರಾಜೆಕ್ಟ್ ಮ್ಯಾನೇಜರ್ಗಳನ್ನು ಒಳಗೊಂಡಂತೆ 4 ಪ್ರಮುಖವಾದಂತಹ ಪಾರ್ಟೀಸ್ಗಳನ್ನು ಈ ಒಂದು ಟ್ರಸ್ಟ್ ಒಳಗೊಂಡಿರುತ್ತದೆ. ಸೊ ಈ ಟ್ರಸ್ಟನ್ನು ಎಸ್ಟಾಬ್ಲಿಷ್ ಮಾಡುವುದರ ಮೂಲಕ ವಿವಿಧ ರೀತಿಯ ಒಂದು ಇನ್ವೆಸ್ಟ್ಮೆಂಟ್ಗಳು ಬರಲಿಕ್ಕೆ ಈ ಒಂದು ಟ್ರಸ್ಟ್ ಕಾರಣವಾಗುತ್ತೆ. ಇದನ್ನು ಮುಖ್ಯವಾಗಿ ಈ ದೇಶದ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಡೆವಲಪ್ ಮಾಡುವಂತಹ ನಿಟ್ಟಿನಲ್ಲಿ ಬಳಸಲಾಗುತ್ತದೆ. ಸೊ ದಟ್ ವಾಸ್ ಅಬೌಟ್ ಡಿಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಇನ್ವಿಟ್. ಫಾರ್ ಎಕ್ಸಾಂಪಲ್, ಈಗ ರಸ್ತೆ ಹೆದ್ದಾರಿಗಳನ್ನು ನಿರ್ಮಾಣ ಮಾಡುವುದು ಅಂತ ನಾವು ಡಿಸ್ಕಸ್ ಮಾಡಿದ್ವಿ ಕಾಂಟೆಕ್ಸ್ನಲ್ಲಿ. ಈ ಹೈವೇಗಳನ್ನು ಅಥವಾ ಹೆದ್ದಾರಿಗಳನ್ನು ನಿರ್ಮಾಣ ಮಾಡುವಂತಹ ನಿಟ್ಟಿನಲ್ಲಿ ಈ NHAI ಅಥವಾ ನ್ಯಾಷನಲ್ ಹೈವೇ ಅಥಾರಿಟಿ ಇನ್ವಿಟನ್ನು ರೂಪಿಸಲಾಗಿದೆ. ಇದರ ಮುಖ್ಯ ಫೋಕಸ್ ಏನಾಗಿರುತ್ತೆ ಅಂತಂದರೆ ದೇಶದಾದ್ಯಂತ ಈ ಒಂದು ಮೂಲಸೌಕರ್ಯದ ಭಾಗವಾದಂತಹ ರಸ್ತೆಗಳನ್ನು, ಹೆದ್ದಾರಿಗಳನ್ನು ನಿರ್ಮಾಣ ಮಾಡುವುದು ಈ ಟ್ರಸ್ಟ್ನ ಮುಖ್ಯವಾದಂತಹ ಒಂದು ಗುರಿಯಾಗಿರುತ್ತದೆ. ಸೊ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ, NHAI ಅಂತ ಇದನ್ನು ಕರೆಯಲಾಗುತ್ತೆ. ಸೊ ಇದರ ಮೂಲಕ ಈ ಹೆದ್ದಾರಿಗಳನ್ನು ರೂಪಿಸುವಂತಹ ನಿಟ್ಟಿನಲ್ಲಿ ಈ ಒಂದು ಇನ್ವಿಟ್ ಕೆಲಸವನ್ನು ಮಾಡುತ್ತದೆ. ಸೊ ಈ ದೇಶದಾದ್ಯಂತ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಡೆವಲಪ್ ಮಾಡುವಂತಹ ನಿಟ್ಟಿನಲ್ಲಿ ಮತ್ತು ಆರ್ಥಿಕ ಉತ್ತೇಜನ ನೀಡುವಂತಹ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಮೂಲ ಸೌಕರ್ಯಗಳು ಅವಶ್ಯಕವಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ಕಂಪನಿ ಎಸ್ಟಾಬ್ಲಿಷ್ ಆಗಬೇಕು ಅಥವಾ ಯಾವುದೇ ಒಂದು ಸಂಸ್ಥೆ ಎಸ್ಟಾಬ್ಲಿಷ್ ಆಗಬೇಕು ಅಂತಂದರೆ ಅದಕ್ಕೆ ಮುಖ್ಯವಾಗಿ ಆ ಒಂದು ದೇಶದಲ್ಲಿ ಸಾರಿಗೆ ವ್ಯವಸ್ಥೆ ಸುಸ್ಥಿರವಾಗಿರಬೇಕು ಮತ್ತು ಈ ಪವರ್ ಸಪ್ಲೈ ಸರಿಯಾದಂಥ ಪ್ರಮಾಣದಲ್ಲಿ ಎಸ್ಟಾಬ್ಲಿಷ್ ಆಗಿರ್ಬೋದು. ಸೊ ಈ ರೀತಿಯಾದಂತಹ ಕೆಲವೊಂದಿಷ್ಟು ಪ್ರಮುಖ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಅವುಗಳಲ್ಲಿ ಇನ್ವೆಸ್ಟ್ ಮಾಡುವುದರ ಮೂಲಕ ಜಾಗತಿಕವಾಗಿ ಭಾರತ ಆರ್ಥಿಕವಾಗಿ ಬೆಳೆಯುವಂತಹ ನಿಟ್ಟಿನಲ್ಲಿ ಈ ಒಂದು ಪ್ರೋತ್ಸಾಹವನ್ನು ನೀಡುವಂತಹ ಮತ್ತು ಹೂಡಿಕೆಯನ್ನು ಸಂಗ್ರಹಿಸುವಂತಹ ಒಂದು ಪ್ಲ್ಯಾಟ್ಫಾರ್ಮ್ ಆಗಿ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಕೆಲಸವನ್ನು ಮಾಡ್ತಾ ಇದೆ. ಇನ್ನು ಮುಂದಿನ ಆರ್ಟಿಕಲ್ ಲಿಂಗ ಸೇರ್ಪಡೆ ನಿಧಿ ಅಥವಾ ಜೆಂಡರ್ ಇನ್ಕ್ಲೂಸಿವ್ ಫಂಡ್ ಬಗ್ಗೆ ಇದೆ. ಡೀಟೇಲ್ ಆಗಿ ಈ ಒಂದು ಜೆಂಡರ್ ಇನ್ಕ್ಲೂಸಿವ್ ಫಂಡ್ ಅಂದರೆ ಏನು, ಯಾವ ರೀತಿಯಾಗಿ ಇದನ್ನು ಬಳಕೆ ಮಾಡಲಾಗುವುದು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಈ ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಎಸ್ಸೆ ಬರಿಬೇಕು ಅಂತಂದರೆ ಮೇಲಿಂದ ಮೇಲೆ ಕೇಳ್ತಾ ಇರ್ತಾರೆ. ಅದೇ ರೀತಿಯಾಗಿ ಈ ಮೇನ್ಸ್ ಆನ್ಸರ್ ರೈಟಿಂಗ್ನಲ್ಲಿ ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಹೊಸ ಪಾಯಿಂಟ್ಸ್ಗಳನ್ನು ಬರೀಬೇಕು ಅಂತಂದರೆ ಈ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಲ್ಲಿ ಮೆನ್ಷನ್ ಮಾಡಲಾದಂತಹ ಈ ಜೆಂಡರ್ ಇನ್ಕ್ಲೂಸಿವ್ ಫಂಡ್ ಅಥವಾ ಲಿಂಗ ಸೇರ್ಪಡೆ ನಿಧಿಯ ಬಗ್ಗೆ ಕಂಪಲ್ಸರಿಯಾಗಿ ಮೆನ್ಷನ್ ಮಾಡಿ. ಸೊ ಮೊದಲಿಗೆ ಈ ಒಂದು ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಈ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ
ಇತ್ತೀಚೆಗೆ ಕೇಂದ್ರ ಶಿಕ್ಷಣ ರಾಜ್ಯ ಸಚಿವರಿಂದ ಲೋಕಸಭೆಯಲ್ಲಿ ಈ ಜೆಂಡರ್ ಇನ್ಕ್ಲೂಸಿವ್ ಫಂಡನ್ನು ಯಾವ ರೀತಿಯಾಗಿ ಬಳಕೆ ಮಾಡಿಕೊಳ್ಳಲಾಗುವುದು ಅಂತ ಮಾಹಿತಿಯನ್ನು ಶೇರ್ ಮಾಡಲಾಯಿತು. ಸೊ ಹೀಗಾಗಿ ಈ ಒಂದು ಲಿಂಗ ಸೇರ್ಪಡೆ ನಿಧಿ ಅಂದರೆ ಏನು ಅಂತ ಡೀಟೇಲ್ ಆಗಿ ಈ ಒಂದು ಮಾಹಿತಿಯನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ನ್ಯಾಷನಲ್ ಎಜುಕೇಷನ್ ಪಾಲಿಸಿಯ ಅಡಿಯಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಎಲ್ಲ ಮಕ್ಕಳಿಗೆ ಖಚಿತಪಡಿಸಿಕೊಳ್ಳುವಂತಹ ಒಂದು ಅನುಕೂಲವನ್ನು ಮಾಡಿಕೊಡುವಂತಹ ನಿಟ್ಟಿನಲ್ಲಿ ಸಂಗ್ರಹ ಮಾಡ್ತಾ ಇರುವಂತಹ ನಿಧಿ ಯಾವುದು ಅಂತಂದರೆ ಜೆಂಡರ್ ಇನ್ಕ್ಲೂಸಿವ್ ಫಂಡ್ ಆಗಿದೆ. ಇದರಲ್ಲಿ ಮುಖ್ಯವಾಗಿ ಮಹಿಳಾ ಸುರಕ್ಷತಾ ಮತ್ತು ನೈರ್ಮಲ್ಯ ವಿತರಣಾ ಯಂತ್ರಗಳನ್ನು ಶಾಲೆಗಳಲ್ಲಿ, ಕಾಲೇಜ್ಗಳಲ್ಲಿ ಇನ್ಸ್ಟಾಲ್ ಮಾಡಲಾಗ್ತಾ ಇದೆ. ಅಂದರೆ ಈ ಸ್ಯಾನಿಟರಿ ನ್ಯಾಪ್ಕಿನ್ಗಳ ವೆಂಡಿಂಗ್ ಮಷಿನ್ಗಳಿರ್ತಾವಲ್ಲ, ಸೊ ಅವುಗಳನ್ನು ಇನ್ಸ್ಟಾಲ್ ಮಾಡುವುದಕ್ಕೂ ಕೂಡ ಈ ಲಿಂಗ ಸೇರ್ಪಡೆ ನಿಧಿಯನ್ನು ಬಳಸಿಕೊಳ್ಳಲಾಗುವುದು ಅಂತ ಈ ಸಚಿವರಿಂದ ಮಾಹಿತಿಯನ್ನು ಶೇರ್ ಮಾಡಲಾಗಿದೆ. ನ್ಯಾಷನಲ್ ಎಜುಕೇಷನ್ ಪಾಲಿಸಿಯ ಅಡಿಯಲ್ಲಿ ಸಮಾನ ಮತ್ತು ಅಂತರ್ಗತ ಶಿಕ್ಷಣದ ಮೇಲೆ ಮುಖ್ಯವಾಗಿ ಕೇಂದ್ರೀಕರಿಸುವುದರ ಮೂಲಕ ಮಹಿಳಾ ಸಬಲೀಕರಣ ಮತ್ತು ಅವರ ಶಿಕ್ಷಣವನ್ನು ಪ್ರೋತ್ಸಾಹಿಸುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಕ್ರಮಗಳನ್ನು ಸರ್ಕಾರದಿಂದ ಕೈಗೊಳ್ಳಲಾಗ್ತಾ ಇದೆ ಅಂತ ಮಾಹಿತಿಯನ್ನು ಪ್ರಕಟಿಸಲಾಗಿದೆ. ಮುಖ್ಯವಾಗಿ ಈ ಜೆಂಡರ್ ಇನ್ಕ್ಲೂಸಿವ್ ಫಂಡ್ನಲ್ಲಿ ಕಲೆಕ್ಟ್ ಮಾಡಲಾದಂತಹ ನಿಧಿಯನ್ನು ಹುಡುಗಿಯರಿಗೆ ಈ ಒಂದು ಉತ್ತಮ ಎಜುಕೇಷನ್ ಅಥವಾ ಶಿಕ್ಷಣದ ಪ್ರವೇಶವನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಮತ್ತು ಅವರ ನೆರೆಹೊರೆಯಲ್ಲಿ ಶಾಲೆಗಳನ್ನು ಸ್ಥಾಪಿಸುವಂತಹ ನಿಟ್ಟಿನಲ್ಲಿ ಬಳಸಲಾಗುವುದು. ಅದೇ ರೀತಿಯಾಗಿ 8ನೇ ತರಗತಿಯವರೆಗೆ ಬಾಲಕಿಯರಿಗೆ ಉಚಿತ ಸಮವಸ್ತ್ರ ಮತ್ತು ಪಠ್ಯ ಪುಸ್ತಕಗಳ ನೀಡುವಂತಹ ಒಂದು ಅನುಕೂಲವನ್ನು ಮಾಡಿಕೊಡುವುದು. ಈ ಮಹಿಳಾ ಶಿಕ್ಷಕರನ್ನು ಮುಖ್ಯವಾಗಿ ಶಾಲೆಗಳಲ್ಲಿ ನೇಮಕ ಮಾಡುವಂತೆ ಒಂದು ವ್ಯವಸ್ಥೆಯನ್ನು ರೂಪಿಸುವುದು. ಅದೇ ರೀತಿಯಾಗಿ ಎಲ್ಲ ಶಾಲೆಗಳಲ್ಲೂ ಕೂಡ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾದಂತಹ ಶೌಚಾಲಯಗಳನ್ನು ನಿರ್ಮಿಸುವುದು ಮತ್ತು ಬಾಲಕಿಯರ ಭಾಗವಹಿಸುವಿಕೆಯನ್ನು ಉತ್ತೇಜಿಸುವಂತಹ ನಿಟ್ಟಿನಲ್ಲಿ ಶಿಕ್ಷಕರ ಸಂವೇದನಾ ಕಾರ್ಯಕ್ರಮಗಳನ್ನು ಅಥವಾ ಟೀಚರ್ಸ್ ಸೆನ್ಸಿಟೈಸೇಷನ್ ಪ್ರೋಗ್ರಾಮ್ಸ್ಗಳನ್ನು ಕಂಡಕ್ಟ್ ಮಾಡುವುದು ಮುಖ್ಯವಾಗಿ ಇದರಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಈ ಪಠ್ಯ ಪುಸ್ತಕಗಳು ಇತ್ಯಾದಿ ಸೇರಿದಂತೆ ಈ ಲಿಂಗ ಸೂಕ್ಷ್ಮ ಅಥವಾ ಜೆಂಡರ್ ಸೆನ್ಸಿಟಿವ್ ಟೀಚಿಂಗ್ ಮೇಲೆ ಮುಖ್ಯವಾಗಿ ಫೋಕಸ್ ಮಾಡುವಂತಹ ಒಂದು ಸಾಮಗ್ರಿಗಳನ್ನು ಒದಗಿಸುವುದು. ಶಾಲಾ ಶಿಕ್ಷಣದ ಎಲ್ಲ ಹಂತಗಳಲ್ಲೂ ಕೂಡ ಈ ಲಿಂಗ ಅಂತರವನ್ನು ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಕಸ್ತೂರ್ಬಾ ಗಾಂಧಿ ಬಾಲಿಕಾ ವಿದ್ಯಾಲಯಗಳನ್ನು ಸ್ಥಾಪನೆ ಮಾಡುವುದು. SC ST OBC ಅಲ್ಪಸಂಖ್ಯಾತರು ಮತ್ತು ಬಡತನ ರೇಖೆಗಿಂತ ಕೆಳಗಿರುವಂತಹ ಅಥವಾ ಬಿಲೋ ಪಾವರ್ಟಿ ಲೈನ್ನಲ್ಲಿರುವಂತಹ ಹಿಂದುಳಿದ ವರ್ಗಗಳಿಗೆ ಸೇರಿದಂತಹ ಹುಡುಗಿಯರಿಗೆ 6ರಿಂದ 12ನೇ ತರಗತಿಯವರೆಗೆ ವಸತಿ ಶಾಲೆಗಳನ್ನು ನಿರ್ಮಾಣ ಮಾಡುವಂತಹ ಒಂದು ಉದ್ದೇಶದಿಂದ ಈ ಲಿಂಗ ಸೇರ್ಪಡೆ ನಿಧಿ ಅಥವಾ ಜೆಂಡರ್ ಇನ್ಕ್ಲೂಸಿವ್ ಫಂಡ್ಸನ್ನು 2020ರ ಈ ಒಂದು ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಲ್ಲಿ ಮೆನ್ಷನ್ ಮಾಡಲಾದಂತಹ ಈ ಒಂದು ಫಂಡ್ಸ್ಗಳನ್ನು ಕಲೆಕ್ಟ್ ಮಾಡಿ ಬಳಸಲಾಗುವುದು ಅಂತ ಕೇಂದ್ರ ಶಿಕ್ಷಣ ಸಚಿವರಿಂದ ಈ ಒಂದು ಮಾಹಿತಿಯನ್ನು ಲೋಕಸಭೆಯಲ್ಲಿ ಶೇರ್ ಮಾಡಲಾಯಿತು ಅಂತ ಇಂಪಾರ್ಟೆಂಟ್ ಆದಂಥ ಮಾಹಿತಿಯನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ಈಗ ಡಿಸ್ಕಸ್ ಮಾಡಲಾದಂತಹ ಎಲ್ಲ ಆರ್ಟಿಕಲ್ಸ್ಗಳನ್ನು ಈ ಸ್ಟೇಟ್ಮೆಂಟ್ಗಳ ಸರಿ ತಪ್ಪುಗಳನ್ನು ಗುರುತಿಸುವುದರೊಂದಿಗೆ ರಿವೈಸ್ ಮಾಡೋದಕ್ಕೆ ಪ್ರಯತ್ನ ಪಡೋಣ. ಮೊದಲನೇ ಸ್ಟೇಟ್ಮೆಂಟ್ ಏನು ಅಂತಂದರೆ ಈ ಸಂಜೀವಿನಿ OPD ಅನ್ನುವ ಈ ಮೊಬೈಲ್ ಅಪ್ಲಿಕೇಶನ್ ಮೂಲಕ ರೋಗಿಯಿಂದ ವೈದ್ಯರಿಗೆ ರಿಮೋಟ್ ಕನ್ಸಲ್ಟೇಷನ್ ಸೇವೆಗಳನ್ನು 2020ರಲ್ಲಿ ಈ COVID-19 ಸಾಂಕ್ರಾಮಿಕದ ರೋಗದ ವಿರುದ್ಧ ವಿಧಿಸಲಾದಂತಹ ಒಂದು ಲಾಕ್ಡೌನ್ ಸಂದರ್ಭದಲ್ಲಿ ಜಾರಿಗೊಳಿಸಲಾಗಿತ್ತು ಅಂತ ಇದೆ. ಸೊ ಈ ಸ್ಟೇಟ್ಮೆಂಟ್ ಏನಾಗುತ್ತೆ, ಸರಿಯಾದಂತಹ ಸ್ಟೇಟ್ಮೆಂಟ್ ಆಗಿದೆ. ಸೊ ಯಾಕಂತಂದರೆ ಈ ಸಂಜೀವಿನಿ ಅನ್ನೋದು ಟೆಲಿಮೆಡಿಸಿನ್ ಮೊಬೈಲ್ ಅಪ್ಲಿಕೇಶನ್ ಆಗಿದ್ದು ವೈದ್ಯರೊಂದಿಗೆ ರೋಗಿಗಳು ದೂರದಿಂದ ಒಂದು ದೂರ ಸಂಪರ್ಕದ ಮೂಲಕ ಅಥವಾ ಟೆಲಿಫೋನಿಕ್ ಮೂಲಕ ಸಮಾಲೋಚನೆಯನ್ನು ಅಥವಾ ಕನ್ಸಲ್ಟೇಷನನ್ನು ಮಾಡುವುದರ ಮೂಲಕ ಪರಿಹಾರವನ್ನು ಕಂಡುಕೊಳ್ಳಲಾಗಿದೆ, ಟ್ರೀಟ್ಮೆಂಟನ್ನು ಪಡ್ಕೊಳ್ಬೋದು. ಸೊ ಇದು ಸರಿಯಾದಂತಹ ಸ್ಟೇಟ್ಮೆಂಟ್ ಆಗಿದೆ. ಮೊದಲನೇ ಆರ್ಟಿಕಲ್ನಲ್ಲಿ ನಾವು ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನಂತರ 2ನೇ ಸ್ಟೇಟ್ಮೆಂಟ್ ಏನು ಅಂತಂದರೆ ಯುದ್ಧಾಭ್ಯಾಸ್ ಇದು ಭಾರತ ಮತ್ತು ಜಪಾನ್ ಸೇನೆಗಳ ನಡುವೆ ವಾರ್ಷಿಕವಾಗಿ ನಡೆಸಲಾಗುವಂತಹ ಒಂದು ಜಂಟಿ ಮಿಲಿಟರಿ ವ್ಯಾಯಾಮವಾಗಿದೆ ಅಂತ ಇದೆ. ಸೊ ಈ ಸ್ಟೇಟ್ಮೆಂಟ್ ಏನಾಗುತ್ತೆ, ತಪ್ಪಾಗುತ್ತೆ, ಫಾಲ್ಸ್. ಯಾಕಂತಂದರೆ ಇದು ಜಪಾನ್ನೊಂದಿಗೆ ನಡೆಸಲಾಗುವಂತಹ ಯುದ್ಧ ವ್ಯಾಯಾಮ ಅಲ್ಲ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದೊಂದಿಗೆ ನಡೆಸಲಾಗುವಂತಹ ಯುದ್ಧ ವ್ಯಾಯಾಮವಾಗಿದೆ. ಇದು ಯುದ್ಧಾಭ್ಯಾಸ್ ಅನ್ನುವ ಹೆಸರಿನಲ್ಲಿ ಎರಡೂ ದೇಶಗಳ ಮಿಲಿಟರಿ ಕಾರ್ಯಾಚರಣೆಯ ಮೂಲಕ ಈ ಒಂದು ಎಕ್ಸಸೈಸನ್ನು ಕಂಡಕ್ಟ್ ಮಾಡಲಾಗುತ್ತೆ. ರೀಸೆಂಟಾಗಿ ಈ ಒಂದು ಅಲಾಸ್ಕಾದಲ್ಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದ ಅಲಾಸ್ಕಾ ರಾಜ್ಯದಲ್ಲಿ ಈ ಯುದ್ಧಾಭ್ಯಾಸನ್ನು ಆಯೋಜನೆ ಮಾಡಲಾಗ್ತಾ ಇದೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಜಪಾನ್ ಈಸ್ ರಾಂಗ್ ಆನ್ಸರ್.
ಇನ್ನು ಮುಂದಿನ ಸ್ಟೇಟ್ಮೆಂಟ್, ಸ್ವನಿಧಿ ಯೋಜನೆಯನ್ನು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯವು ಜೂನ್ 1, 2020 ಪ್ರಾರಂಭ ಮಾಡಿತು ಅಂತ ಸ್ಟೇಟ್ಮೆಂಟ್ ಇದೆ. ಈ ಸ್ಟೇಟ್ಮೆಂಟ್ ಸರಿಯಾದಂತಹ ಸ್ಟೇಟ್ಮೆಂಟ್ ಆಗಿದೆ. ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಈ PM ಸ್ವನಿಧಿ ಅನ್ನುವ ಯೋಜನೆ ಮುಖ್ಯವಾಗಿ ಬೀದಿ ಬದಿ ವ್ಯಾಪಾರಿಗಳನ್ನು ಉತ್ತೇಜನ ಮಾಡುವಂತಹ ನಿಟ್ಟಿನಲ್ಲಿ, ಅದರಲ್ಲೂ ಮುಖ್ಯವಾಗಿ ಈ COVID-19 ಲಾಕ್ಡೌನ್ ಓಪನ್ ಆದಂತಹ ಸಂದರ್ಭದಲ್ಲಿ ಅವರ ಜೀವನೋಪಾಯವನ್ನು ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿ 10,000 ರೂಪಾಯಿಗಳ ಒಂದು ಕೊಲ್ಯಾಟ್ರಲ್ ಫ್ರೀ ಆದಂತಹ ಸಾಲವನ್ನು ನೀಡುವುದರ ಮೂಲಕ ಅವರ ಜೀವನೋಪಾಯವನ್ನು ಉತ್ತೇಜಿಸುವಂತಹ ಒಂದು ಯೋಜನೆ ಈ PM ಸ್ವನಿಧಿ ಅನ್ನುವ ಯೋಜನೆಯಾಗಿದೆ. ಲಾಕ್ಡೌನ್ ಓಪನ್ ಆದ ನಂತರ ಅಂದರೆ ಜೂನ್ 1, 2020 ಇದನ್ನು ಜಾರಿಗೊಳಿಸಲಾಗಿತ್ತು. ಸೊ ಸರಿಯಾದಂಥ ಸ್ಟೇಟ್ಮೆಂಟ್ ಆಗಿದೆ. ಇನ್ನು ಮುಂದಿನ ಸ್ಟೇಟ್ಮೆಂಟ್ ಏನು ಅಂತಂದರೆ, ಇನ್ವಿಟ್ಸ್ ಅನ್ನೋದು ಇವು ರಚನೆಯಲ್ಲಿ ಮ್ಯೂಚುವಲ್ ಫಂಡ್ಗಳಂತಿದ್ದು ಟ್ರಸ್ಟ್ ಆಗಿ ಸ್ಥಾಪಿಸಬಹುದು ಮತ್ತು ಸೆಬಿಯಲ್ಲಿ ನೋಂದಾಯಿಸಬಹುದಾದಂತಹ ಟ್ರಸ್ಟ್ಗಳಾಗಿವೆ ಅಂತ ಇದೆ. ಸೊ ಈ ಸ್ಟೇಟ್ಮೆಂಟ್ ಕೂಡ ಸರಿಯಾದಂತಹ ಸ್ಟೇಟ್ಮೆಂಟ್ ಆಗಿದೆ. ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಈ ಬಂಡವಾಳವನ್ನು ಆಕರ್ಷಿಸುವಂತಹ ಒಂದು ಅನುಕೂಲವನ್ನು ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಸರ್ಕಾರದಿಂದ ಈ ರೀತಿಯಾದಂತಹ ಟ್ರಸ್ಟ್ಗಳನ್ನು ಸ್ಥಾಪನೆ ಮಾಡುವಂತಹ ಅನುಕೂಲವನ್ನು ಮಾಡಿಕೊಡಲಾಗಿದೆ. ಸೊ ಇವುಗಳನ್ನು ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅಂತ ಕರೆಯಲಾಗುತ್ತೆ. ಅಂದರೆ ಮುಖ್ಯವಾಗಿ ಮೂಲಸೌಕರ್ಯಗಳನ್ನು ಡೆವಲಪ್ ಮಾಡುವಂತಹ ನಿಟ್ಟಿನಲ್ಲಿ ಈ ಟ್ರಸ್ಟ್ಗಳನ್ನು ಸ್ಥಾಪನೆ ಮಾಡಲಾಗುತ್ತೆ. ಸ್ಥಾಪನೆ ಮಾಡಬೇಕು ಅಂತಂದರೆ ಈ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾದಿಂದ ಒಂದು ನೋಂದಣಿ ಮಾಡಿಕೊಳ್ಳುವುದರ ಮೂಲಕ ಈ ಟ್ರಸ್ಟ್ಗಳನ್ನು ಸ್ಥಾಪನೆ ಮಾಡಬಹುದಾಗಿದೆ. ಸರಿಯಾದಂಥ ಸ್ಟೇಟ್ಮೆಂಟ್. ಮುಂದಿನ ಸ್ಟೇಟ್ಮೆಂಟ್, ಲಿಂಗ ಸೇರ್ಪಡೆ ನಿಧಿ ಅಥವಾ ಜೆಂಡರ್ ಇನ್ಕ್ಲೂಸಿವ್ ಫಂಡ್ ಅಂತ ಇದೆ. ಇದು ಎಲ್ಲ ಮಕ್ಕಳು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವಂತಹ ನಿಟ್ಟಿನಲ್ಲಿ ಖಚಿತಪಡಿಸಿಕೊಳ್ಳುವಂತಹ ಒಂದು ನಿಧಿಯನ್ನು ಸಂಗ್ರಹಿಸುವಂತಹ, ಅದರ ಬಳಕೆಯನ್ನು ಪ್ರೋತ್ಸಾಹಿಸುವಂತಹ ಒಂದು ನಿಧಿಯಾಗಿದೆ ಅಂತ ಇದೆ. ಸೊ ಈ ಸ್ಟೇಟ್ಮೆಂಟ್ ಕೂಡ ಸರಿಯಾದಂತಹ ಸ್ಟೇಟ್ಮೆಂಟ್ ಆಗಿದೆ. ನಮ್ಮ ಭಾರತದ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಈ ಲಿಂಗ ಸೇರ್ಪಡೆ ನಿಧಿ ಅಂತ ಮೆನ್ಷನ್ ಮಾಡಲಾಗಿದೆ. ಮುಖ್ಯವಾಗಿ ಈ ಮಹಿಳಾ ಶಿಕ್ಷಣ ವ್ಯವಸ್ಥೆಯನ್ನು ಇಂಪ್ರೂವ್ ಮಾಡುವುದು ಮತ್ತು ದೇಶದಾದ್ಯಂತ ಉತ್ತಮ ಶಿಕ್ಷಣವನ್ನು ಪಡೆದುಕೊಳ್ಳುವಂತೆ ಎಲ್ಲ ಮಕ್ಕಳನ್ನು ಈ ಒಂದು ಶಿಕ್ಷಣವನ್ನು ಪಡೆದುಕೊಳ್ಳುವುದನ್ನು ಖಚಿತಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಸಂಗ್ರಹಿಸುವಂತಹ ನಿಧಿ ಮತ್ತು ಬಳಕೆ ಮಾಡುವಂತಹ ನಿಧಿಯಾಗಿದೆ ಅಂತ ನಾವು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಅ ನೈಸ್ ಡೇ.